So hi everybody. So in the previous video we had a discussion on the topic of the definition of the domain, codomain, range and the relation. So here relation is going to be the subset of the Cartesian product A cross B. ಅಂದರೆ ಕಾರ್ಟೇಷನ್ ಪ್ರಾಡಕ್ಟ್ ಏನೇ ನಮಗೆ ಎ ಕ್ರಾಸ್ ಬಿ ಬರ್ತದೋ ಅದರ ಸಬ್ಸೆಟ್ ಅಂದರೆ ಅಲ್ಲಿರುವಂಥ ಎಲಿಮೆಂಟ್ಸ್ ಸಹ ನಮ್ಮ ರಿಲೇಷನ್ ಆರಲ್ಲಿ ಕಂಡು ಬರ್ತದೆ. ಸೊ ಈಗ ಡೊಮೈನ್ ಅಂತ ಏನು ಹೇಳ್ತಾ ಇದ್ದೀವಿ ಅಂದರೆ ಡೊಮೈನ್ ಈಸ್ ಗೋಯಿಂಗ್ ಟು ಬಿ ದ ಫಸ್ಟ್ ಎಲಿಮೆಂಟ್ಸ್ ಆಫ್ ಎನ್ ಆರ್ಡರ್ಡ್ ಪೇರ್ ಇನ್ ಎ ರಿಲೇಷನ್ ಆರ್. ನಾವು ರಿಲೇಷನ್ ಆರಲ್ಲಿ ಬರುವಂಥ ಎಲಿಮೆಂಟ್ಸ್ಗಳಲ್ಲಿ ಅಂದರೆ ನಮಗೆ ರಿಲೇಷನ್ ಬರುವಂಥ ಎಲಿಮೆಂಟ್ಸ್ ಯಾವ ರೀತಿ ಇರ್ತದೆ, ದಟ್ಸ್ ಗೋಯಿಂಗ್ ಟು ಬಿ ಇನ್ ದ ಫಾರ್ಮ್ ಆಫ್ ಎನ್ ಆರ್ಡರ್ಡ್ ಪೇರ್. ಅಂದರೆ ಈ ರಿಲೇಷನ್ಲಿ ಬರುವಂಥ ಆರ್ಡರ್ಡ್ ಪೇರ್ಗಳಲ್ಲಿ ದ ಫಸ್ಟ್ ಎಲಿಮೆಂಟ್ಸ್ ಇನ್ ಅನ್ ಆರ್ಡರ್ ಪೇರ್ ದಟ್ಸ್ ಗೋಯಿಂಗ್ ಟು ಬಿ ದ ಡೊಮೈನ್. ಅಂದರೆ ಆ ಆರ್ಡರ್ ಪೇರ್ಗಳ ಮೊದಲ ಎಲಿಮೆಂಟನ್ನು ಏನು ಹೇಳ್ತೀವಿ ನಾವು ಡೊಮೈನ್ ಅಂತ ಹೇಳ್ತಾ ಇದ್ದೀವಿ. ಅಂದರೆ ಸೆಕೆಂಡ್ ಎಲಿಮೆಂಟ್ ಏನಾಗ್ತದೆ, ಸೆಕೆಂಡ್ ಎಲಿಮೆಂಟ್ ಇಸ್ ಗೋಯಿಂಗ್ ಟು ದ ರೇಂಜ್ ಆರ್ ವಿ ಕ್ಯಾನ್ ಡಿಫೈನ್ ದಟ್ ರೇಂಜ್. ಸೊ ಇನ್ ಅ ರಿಲೇಷನ್ ಆರ್ every second element in an ordered pair, second element in an ordered pair, that's going to be the range. Then what about the codomain, the complete set B? Suppose we are forming a Cartesian product between A and B, ಅಂದರೆ A cross B ನ ಮಾಡ್ತಾ ಇದ್ವಿ ಅಂದರೆ the complete set B ಏನು ಬರ್ತದೆ ನಮಗೆ complete set B, so that B is going to be codomain. Okay, so here in this video I'm going to solve some more problems which is related on those domain, codomain, these things. So here the first problem here in this video, so that's going to be, let A is equal to 1 2 3 4 up to so let A is equal to 1 to 14, 1 2 3 4 5 14. So define R, define a relation R. So define a relation R. So define a relation R from A to A, from A to A, from A to A. So by R is equal to x comma y such that so 3x minus y is equal to 0 and x comma y which is belongs to what? So x comma y which is belongs to A, belongs to A. So we need to domain, so we need to find the codomain range here. So find domain codomain range. So let A is equal to 1 2 3 4 up to 14. So define a relation R. So we need to find the relation R in the form of a roster form. So they have given from A to A, means the Cartesian product. So here the Cartesian product is going to be built from A to A. ಅಂದರೆ A ಸೆಟ್ ಏನಾಗಿದೆ ಫಸ್ಟ್ ಸೆಟ್, ಅದೇ ಸೆಟ್ಟಿಗೆ ನಾವೇನು ಮಾಡ್ತೀವಿ ಕಾರ್ಟೇಷಿಯನ್ ಪ್ರಾಡಕ್ಟ್ ಮಾಡ್ಕೊಳ್ತಾ ಇದ್ದೀವಿ. ಓಕೆ, ಸೊ ಬೈ R is equal to x comma y 3x minus y is equal to 0. So x comma y which is belongs to A. So here the solution. So already I have mentioned that ಸೊ ಕಾರ್ಟೇಷಿಯನ್ ಪ್ರಾಡಕ್ಟ್ ಎಲ್ಲಿಂದ ಎಲ್ಲಿ ಬಿಲ್ಡ್ ಆಗ್ತಾ ಇದೆ ಅಂದರೆ ಎ ಇಂದ ಎ ಬಿಲ್ಡ್ ಆಗ್ತಾ ಇದೆ. ಅಂದರೆ ಇಲ್ಲಿ ಬರುವಂಥ ಎಲಿಮೆಂಟ್ಸ್ ಹೆಂಗಿರ್ತದೆ 1, 1, 1, 2, 1, 3, 1, 4, 1, 14. ನೆಕ್ಸ್ಟ್ 2, 1, 2, 2, 2, 3, 2, 4 ಅಪ್ ಟು 2, 14. ಸೊ ಲಾಸ್ಟ್ ಎಲಿಮೆಂಟ್ಸ್ ಹೆಂಗೆ ಬರ್ತದೆ 14, 1, 14, 2, 14, 3, 14, 4 ಅಪ್ ಟು 14 ವರೆಗೂ ಬರ್ತದೆ. ಸೊ ಈಗ ಸೊಲ್ಯೂಷನ್ ನೋಡ್ಕೊಳ್ಳೋದಾದರೆ, ಸೊ ಲೆಟ್ ಗಿವನ್ A, given set A is equal to 1 2 3 4 up to what 14. So then R is equal to so they have given, suppose if I am going to give x is equal to 1, or we can say that R is equal to x comma y such that 3x minus y is equal to 0. So here 3x minus y can also be written as 3x minus y is equal to 0 can also be written as 3x is equal to y. ಹೌದಲ್ವಾ? ಅಂದರೆ ನಾನು ಎಕ್ಸ್ಗೆ ವ್ಯಾಲ್ಯೂ ಕೊಡ್ತಾ ಅದಂಗೆ ವೈ ವ್ಯಾಲ್ಯೂ ಬರ್ತದಲ್ವಾ? ಸೊ ನಾವು ಈಗ ರಿಲೇಷನ್ನ ಬಿಲ್ಡ್ ಮಾಡ್ತಾ ಇದ್ದೀವಿ ಅಂದರೆ ಏನು ಬರ್ತದೆ ಎಲಿಮೆಂಟ್ಸ್ ನೋಡ್ಕೊಳ್ಳಿ. ಸೊ ಇದನ್ನು ನಾನು ಇಲ್ಲಿ ಬರೀತಾ ಇದ್ದೀನಿ ಜಸ್ಟ್. ಸೊ 3x is equal to y. ಸೊ x is equal to 1 ಕೊಡಿ, 3 into 1 ಏನಾಗ್ತದೆ, x is equal to 1 ಕೊಟ್ಟರೆ 1 is a member of the relation, 1 is a member of the given set A, 1 into 3 3. ಸೊ ಅಂದರೆ 1, 3 ಬರ್ತದಾ. ಸೊ ನೆಕ್ಸ್ಟ್ 2 ಕೊಟ್ಟರೆ 2, 6. ಸೊ ನೆಕ್ಸ್ಟ್ 3 ಕೊಟ್ಟರೆ 3, 9. 4 ಕೊಡಿ, ಸೊ 4 into 3 12. ಸೊ ನೆಕ್ಸ್ಟ್ 5 ಕೊಡಿ, 5 3 is 15 ಬರ್ತದಾ? ನೋ, ಏನಕ್ಕೆ ಬರೋದಿಲ್ಲ? 15 ಈಸ್ ನಾಟ್ ಎ ಮೆಂಬರ್ ಆಫ್ ದ ಗಿವನ್ ಸೆಟ್ ಎ. ಅಂದರೆ ಈ 15 ಅನ್ನೋ ಒಂದು ಎಲಿಮೆಂಟು ಈ ನಮ್ಮ ಗಿವನ್ ಸೆಟ್ಟಲ್ಲಿ ಎಲ್ಲಿ ಇರೋದಿಲ್ಲ.
ಅಂದರೆ ಈ ಸೆಟ್ಟಲ್ಲಿ ಏನಾಗಿದೆ ಈ ಸೆಟ್ ಎ ಅಲ್ಲಿ ಈ 15 ಇರೋದಿಲ್ಲ, 15 ಅನ್ನೋ ಎಲಿಮೆಂಟ್ ಇಲ್ಲ. ಹಾಗಾಗಿ ನಮಗೆ ಜಸ್ಟ್ 1,3, 2,6, 3,9, 4,12 ಇಷ್ಟು ಎಲಿಮೆಂಟ್ಸ್ಗಳು ಮಾಡ್ತಾ ಹೋಗ್ತವೆ. ಇದನ್ನು ನಾವು ಆರೋ ಡಯಾಗ್ರಾಮಲ್ಲಿ ಬರೆಯೋದಾದ್ರೆ ಯಾವ ರೀತಿ ಬರೀಬೋದು ನೋಡಿ. ಸೊ ವಿ ಕ್ಯಾನ್ ರಿಪ್ರೆಸೆಂಟ್ ದಿಸ್ ಒನ್ ಇನ್ ಆರೋ ಡಯಾಗ್ರಾಮ್. ಸೊ 1, 2, 3, 4, 5, or we can say that 6, 7, 8, 9, 10, 11, 12, 13, 14, 15. So ಇಲ್ಲಿ set again set A. So 1, 2, 3, 4, 5, 6, 7, 8, 9, 10, 11, 12, 13, 14. Okay. ಸೊ ಸೆಟ್ ಎ ಇಂದ ಸೆಟ್ ಎಗೆ ಏನಾಗ್ತಿದೆ, ರಿಲೇಷನ್ ಬಿಲ್ಡ್ ಆಗ್ತಾ ಇದೆ. ಸೊ 1 ಕೊಟ್ಟರೆ ಏನು ಬರ್ತಿದೆ ನನಗೆ, 1 ಕೊಟ್ಟರೆ 3 ಬರ್ತಿದೆ, 2 ಕೊಟ್ಟರೆ 6 ಬರ್ತಿದೆ, 3 ಕೊಟ್ಟರೆ 9 ಬರ್ತಿದೆ, 4 ಕೊಟ್ಟರೆ 12 ಬರ್ತಿದೆ. ಈ ರೀತಿ ನಮಗೆ ಆರೋ ಡಯಾಗ್ರಾಮ್ ಬರ್ತಾ ಹೋಗ್ತದೆ. ಓಕೆ. ಸೊ ಈಗ ಡೊಮೈನ್ ಅಂದರೆ ಏನು ಹೇಳ್ತಾ ಇದ್ದೀವಿ, ಡೊಮೈನ್ ಈಸ್ ಗೋಯಿಂಗ್ ಟು ದ ಸೆಟ್ ಆಫ್ ಆಲ್ ದೋಸ್ ಫಸ್ಟ್ ಎಲಿಮೆಂಟ್ಸ್ ಇನ್ ಎನ್ ಆರ್ಡರ್ ಪೇರ್ ಇನ್ ಎ ರಿಲೇಷನ್ ಆರ್. ಸೊ ಇಲ್ಲಿ ನಾವು ಡೊಮೈನ್ನ ಮೆನ್ಷನ್ ಮಾಡ್ಕೊಳ್ಳೋದಾದರೆ ಹಿಯರ್ ದ ಡೊಮೈನ್ ಈಸ್ ಗೋಯಿಂಗ್ ಟು ಬಿ, ಸೊ ಡೊಮೈನ್ ಫಸ್ಟ್ ಎಲಿಮೆಂಟ್ಸ್ ಏನೇನು, 1 ಇದೆ, 2 ಇದೆ, 3 ಇದೆ, 4 ಇದೆ. ಸೊ 1, 2, 3, 4 ದೀಸ್ ಆರ್ ದ ಫಸ್ಟ್ ಎಲಿಮೆಂಟ್ಸ್ ಇನ್ ಎ ಗಿವನ್ ಆರ್ಡರ್ಡ್ ಪೇರ್ಸ್. ಸೊ ಸೆಕೆಂಡ್ ಎಲಿಮೆಂಟ್ಸ್ ಏನಾಗ್ತದೆ, ದಟ್ಸ್ ಗೋಯಿಂಗ್ ಟು ಬಿ ದ ರೇಂಜ್. ರೇಂಜ್ ಈಸ್ ಈಕ್ವಲ್ ಟು ಏನು ಬರ್ತಿದೆ, ರೇಂಜ್ ಗಮನ ಕೊಡಿ. ಸೊ 3, 6, 9, 12. So it's going to be 3, 6, 9, 12. These are the elements which is present, or we can say that these are the second elements in an ordered pair. Those going to be the range. Okay. So next one is codomain. Codomain ಏನಾಗ್ತದೆ ಇಲ್ಲಿ, the complete set B or complete set A is going to be the codomain. So can write this one as codomain. Codomain is equal to complete set A because our complete set B ಅಂತ ನಾವು ಡೆಫಿನೇಷನ್ ಹೇಳಿದ್ದು. So here we can say that the complete set A is going to be the codomain. Okay. ಡೊಮೈನ್ ಏನು ಬಂತು, 1, 2, 3, 4. ರೇಂಜ್ ಏನು ಬರ್ತದೆ, 3, 6, 9, 12. And the codomain is going to be the complete set A. So this is the question which is asked for 2 mark. So maximum number of times this type of question can be asked in your examination. Maximum number of times ಅಲ್ಲಿ ಕೇಳ್ತಾ ಹೋಗ್ತಾರೆ ಈ ಥರದ್ದು. ಓಕೆ. ಸೊ ಜಸ್ಟ್ ಪಾಸ್ ದ ವಿಡಿಯೋ ನೋಡಿರೋ. Okay. So the next one. Define R on a set of natural numbers. Define a relation. So define a relation R. Define relation R on a set of n of natural numbers. Natural numbers by R is equal to x comma y such that y is equal to x plus 5. So they have given a condition here. So x is a natural number less than 4. X is a natural number less than 4 and x comma y which belongs to n, or we can say that x comma y which is belongs to set of natural numbers. X comma y is natural numbers. So we need to find the domain, range, codomain here. Find. So then find domain, range, codomain. So these are the given problem here. So they have given set A. Set A is going to be the set of natural numbers. So the relation is going to be formed between a set of natural numbers to set of natural numbers. So when I have started giving the example for the natural numbers, or we can say that when you have talked about the definition of the relation, I have taken the set of natural numbers for set A and B is equal to set of natural numbers. So this problem which is similar to that one. So define a relation R on a set of natural numbers means we are forming a Cartesian product between this natural number to natural numbers, and the relation R is going to be x comma y such that y is equal to x plus y.
y is equal to ಏನಾಗ್ತದೆ x plus 5 ಇದೆ. ಸೊ x is a natural number less than 4 ಇದೆ, ಗಮನ ಕೊಡಬೇಕು. they have a given a condition where x is a natural number which is less than 4. ಒಂದು ನ್ಯಾಚುರಲ್ ನಂಬರ್ ಇದೆ, ಆ ನ್ಯಾಚುರಲ್ ನಂಬರ್ ಏನಾಗಿದೆ 4ಕ್ಕಿಂತ ಕಮ್ಮಿ ಇದೆ. ಯಾವ್ಯಾವ ಬರ್ತದೆ 4ಕ್ಕಿಂತ ಕಮ್ಮಿ? 1 ಬರ್ತದೆ, 2 ಬರ್ತದೆ, 3 ಬರ್ತದೆ, ಅದಕ್ಕಿಂತ ಯಾವುದು ಬರೋದಿಲ್ಲ. ಓಕೆ, ಸೊ ಇನ್ನು where x, y belongs to n. So in that relation we need to find the domain, range, codomain. So first the solution. So relation R is equal to, they have given in form of set builder form, we need to convert it to roster form here. So y is equal to x plus 5 such that they have given a condition x is a natural number, or we can say that x less than n, so x less than 4, so x comma y which is belongs to n, x comma y which is belongs to n. Okay, so we can convert this one into roster form. ಸೊ ಎಕ್ಸಿಗೆ ನಾವು 4ಕ್ಕಿಂತ ಕಮ್ಮಿ ಇರುವಂಥ ನ್ಯಾಚುರಲ್ ನಂಬರ್ನ ಕೊಡ್ತಾ ಇದ್ದೀವಿ. 1 ಕೊಟ್ಟರೆ ಎಕ್ಸ್ ಇಸ್ ಈಕ್ವಲ್ ಟು 1 ಕೊಡಿ, 1 ಪ್ಲಸ್ 5 ಇಸ್ ಗೋಯಿಂಗ್ ಟು ಬಿ ದ 6, ಸೊ ಅಂದರೆ 1,6 ಬರ್ತದಾ? ಎಸ್. 2 ಕೊಡಿ, 2 ಪ್ಲಸ್ 5 ದಟ್ಸ್ ಗೋಯಿಂಗ್ ಟು ಬಿ ದ 7, ಸೊ y is equal to 7. What about 3? x is equal to 3, so then 3 comma 8. So these are the element which is present in a relation R, because just we have taken the numbers which is less than 4. x ಅಲ್ಲಿ ನಾವು 4ಕ್ಕಿಂತ ಕಮ್ಮಿ ಇರುವಂಥ ನಂಬರ್ಸ್ನ ತಗೊಳ್ತಾ ಇದ್ದೀವಿ. ಸೊ ದಟ್ಸ್ ಗೋಯಿಂಗ್ ಟು ಬಿ ದ x less than 4, then x comma y which belongs to n, so that's going to be the y is equal to x plus 5. Okay, so ನಾನು x ಗೆ 1 2 3 ಕೊಡ್ತಾ ಇದ್ರೆ y ವ್ಯಾಲ್ಯೂ ಚೇಂಜ್ ಆಗ್ತದೆ. 1 ಕೊಡಿ, 1,6 ಬರ್ತದೆ, ಅದಕ್ಕೆ 1 plus 5 that's going to be the 6, so 2 ಕೊಟ್ಟರೆ 2 plus 5 that's going to be the 7, so 3 ಕೊಡಿ, 3 plus 5 that's going to be the 8, ಅಂದರೆ means y is equal to 8, y is equal to 7, y is equal to 6. So we can represent this one in an arrow form, but this is going to be the complicated one, so we can't, it means they didn't even ask for represent in a arrow diagram. So just we need to find the domain, range as well as the codomain here. So domain is going to be, so the definition of the domain says that every first element in an ordered pair of a relation R, that's going to be the domain. So here we are getting 1 comma 2 comma 3, 1 comma 2 comma 3, so these are the elements which is present in a domain. So what about the range? The complete or the second element in an ordered pair of a relation R, that's going to be the range, that's going to be the 6 comma 7 comma 8. What about codomain? The complete set P. Complete set P andre adu set of natural numbers itself. The set of natural number itself is going to be the codomain here. Okay, so we can say that codomain is equal to set of natural numbers. Okay, so ನೀವು ಪ್ರಾಬ್ಲಮ್ ಮಾಡಬೇಕಾದ್ರೆ ಗೊತ್ತಾಗಬೇಕು ನಿಮಗೆ ಡೊಮೈನ್ ಅಂದರೆ ಏನು, ರೇಂಜ್ ಅಂದರೆ ಏನು, ಕೋಡೊಮೈನ್ ಅಂದರೆ. ಡೊಮೈನ್ ಅಂದರೆ ಇಷ್ಟೇ ದ ಫಸ್ಟ್ ಎಲಿಮೆಂಟ್ಸ್ ಇನ್ ಅನ್ ಆರ್ಡರ್ ಪೇರ್, ರೇಂಜ್ ಅಂದರೆ ಇಷ್ಟೇ ದ ಸೆಕೆಂಡ್ ಎಲಿಮೆಂಟ್ ಇನ್ ಅನ್ ಆರ್ಡರ್ ಪೇರ್, ಕೋಡೊಮೈನ್ ಅಂದರೆ ಇಷ್ಟೇ the complete set P is going to be the codomain. Okay, so just pause the video to note it down. Okay, so the next one is let A is equal to 1 2 3 5 1 2 3 5 and b is equal to 4 6 9. So define a relation R from A to B. So define a relation R in a relation R from A to B by R is equal to x comma y such that difference between x and y is odd. X and y is odd, where x and y which belongs to B. So write in roster form or find the domain and range here. So find domain and range and codomain.
So every codomain is nothing but the complete set B is going to be the codomain. So already, so maximum number of times we are not going to ask for the codomain. So when didn't even ask me mention the codomain for the given set. Best they definitely ask for the domain and range, because this is the important concept of the relation. But the codomain is going to be, so we know that the Cartesian product between any two sets. So we are found in the complete set B is going to be the codomain. Okay. So here is the solution. So before we need to solve these things, before we need to find the codomain and domain, so first we need to find the given relation in roster form, because so we can find the domain and range by using only the roster form. In a set builder form we can't even define the codomain and the range, but when we convert the set builder form into roster form, we can easily find the values of domain, range and codomain. Okay. So here they are given in a set builder form, r is equal to x comma y, such that difference between x and y is odd. Then we can say that r is equal to so they have given 1 2 3 4 6 7 as 4 6 9. So ಇದನ್ನ ನೀವು ಏನು ಮಾಡ್ಕೊಳ್ಳಿ, ನೀವು ಕಾರ್ಟಿಷಿಯನ್ ಪ್ರಾಡಕ್ಟ್ ಮಾಡ್ಕೊಳ್ಳೋದಕ್ಕಿಂತ ಅಂದರೆ ಬೆಸ್ಟ್ ವೇ ನನಗೆ ಕಾರ್ಟಿಷಿಯನ್ ಪ್ರಾಡಕ್ಟ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ, ಸೊ 4 3s ಸೊ 4 3s 12 ಎಲಿಮೆಂಟ್ಸ್ ಬರ್ತದೆ. ಆ 12 ಎಲಿಮೆಂಟ್ಸನ್ನು ಎವ್ರಿ ಎಲಿಮೆಂಟ್ಸನ್ನು ನಾವು ಚೆಕ್ ಮಾಡ್ಕೊಳ್ಬೇಕಾಗ್ತದೆ. ಸೊ ಅದ್ರ ಬದಲು ನಾವು ಡೈರೆಕ್ಟಾಗಿ 1 ಮತ್ತು 4 ಡಿಫ್ರೆನ್ಸ್ ಏನು ರೀ, 4 - 1 3 ಬರ್ತದ, ಅಂದರೆ 1, 4 ಇಸ್ ಎ ಮೆಂಬರ್ ಆಫ್ ದಿಸ್ ಒನ್. So ಏನಕ್ಕೆ 3 is going to be an odd number. So 4 - 1 that's going to be 3 is an odd number. So this element or this pair is going to be the present in a relation R. Then what about 1, 6? 6 - 1 5 is an odd number which is present in a relation R. So we can write 1, 5. So next one is what about 1, 9? 1, 9 ಅಂದ್ರೆ ಎಷ್ಟು ಬರ್ತದೆ? So 9 - 1 that's going to be the 8. 8 is not an odd number, so that's going to be, so 8 is not going to be present here. Then what about 2, 4? 4 - 2 2 is not a member of an odd number, or 2 is not going to be an odd number. So what about the 2, 6? 2, 6, so difference is 4, so 4 is not an odd number. What about 2, 9? So difference is 7, so 7 is going to be an odd number, and this is going to be present in a relation R. So we can write the 2, 9. Okay. So 3, 4 difference is 1, so it's going to be present. So 3, 4. So what about 3, 6? So difference is 6 - 3, that's going to be 3. So 3, 6 is also member of this one. So what about 6, 9? So difference is 6 is not an odd number, so 3, 9 is not a member of the given relation. What about 5, 4? The difference is 1. 5, 4 is a member of the given relation. So 5, 6, the difference is 1, as again is going to be present in a relation. What about 5, 9? So difference is 4, is not going to be present in a relation R. Means, so 1, 4, 1, 5, 2, 9, 3, 4, 3, 6, 5, 4, 5, 6 are the elements which is present in a given relation R. So then we need to find the domain as well as the range. So domain, so the first elements in an ordered pair, that's going to be the domain. Here 1 ಇದೆ 2 3 3 5 ಇದೆ, ಅಂದರೆ we can say that 1, 2, 3, 5. So it's going to be the domain, or we can say that complete set A is going to be the domain. Okay. Range is going to be the complete second element in an ordered pair. The second element in an ordered pair, that's going to be the 5 4 9 4 6 4 6. So we can say that 4 ಇದೆ 5 ಇದೆ, sorry, what is the here is, so it's going to be the 6. So because 1, 6 is going to be difference is 5. So yes, so 5 ಬರೋದಿಲ್ಲ ಇಲ್ಲಿ, 4 ಇದೆ 6 ಇದೆ, so 9 ಇದೆ, ಯಾವ್ದು ಎಲಿಮೆಂಟ್ ಅಷ್ಟೇನಾ? So 4 ಇದೆ 6 ಇದೆ, 9 ಇದೆ 4 ಇದೆ 6 ಇದೆ 4 ಇದೆ 6 ಇದೆ. Yes. So only 4 6 9 is nothing but the set B. The set B is going to be the range. What about the codomain? The codomain is going to be the set of complete set B. Means 4 6 is again it's going to be codomain. Again codomain is going to be the set B is going to be codomain. Okay. So first elements in a domain ಹೇಳ್ತೀವಿ, second element in a range ಹೇಳ್ತೀವಿ, complete B na codomain. Okay. So just pause the video to note it.
So the next problem so the figure shows the relation between P and Q. So they have given a relation in an arrow diagram. So by using this arrow diagram we need to find the given things. So P and Q is going to be the P and Q. So here 5 6 7, so 3 4 5, so they just form a relation. So 5 3 6 4 and 5 7, so 7 5. So find so first one, write in set builder form. Second one, so in roster form, write in roster form, or we can say that write in roster form. Third one, find domain and range. Find domain and range. Okay, ಅಂದರೆ ಒಂದು arrow diagram ನ ಕೊಟ್ಟಿದ್ದಾರೆ. So by using that arrow diagram we need to find the relation in both set builder form as well as the roster form. ಎರಡು ಅಂದರೆ ಒಂದು arrow diagram ಮುಖಾಂತರ ಒಂದು ರಿಲೇಷನ್ ಅಥವಾ ಒಂದು ಸಂಬಂಧ ಕೊಟ್ಟಿದ್ದಾರೆ ಇಲ್ಲಿ. ಸೊ ಬೈ ಯೂಸಿಂಗ್ ದಟ್ ಒನ್ ವಿ ಕ್ಯಾನ್ ಇಟ್ ಫೈಂಡ್ ದ ರಿಲೇಷನ್. ಏನು ರಿಲೇಷನ್ ಇದೆ ಅಂದರೆ ಒಂದು ಯಾವುದೋ ಒಂದು ಎಲಿಮೆಂಟ್ಸನ್ನು ಕೊಟ್ಟು ಫೈಂಡ್ ದ ರಿಲೇಷನ್ ಬಿಟ್ವೀನ್ ದೀಸ್ ಟು ಅಂತ ಹೇಳಿದ್ರೆ, ಸೊ ನಾವು ಅನಾಲಿಸಿಸ್ ಮಾಡ್ಕೊಳ್ತೀವಿ ಏನೇನು ಎಲಿಮೆಂಟ್ಸ್ ಇದೆ, ಯಾವ ರೀತಿ ಫಾಲೋ ಮಾಡ್ಕೊಬೋದು. ಸೊ ಇಲ್ಲಿ ಕೊಟ್ಟಿರುವಂಥ ಆರೋ ಡಯಾಗ್ರಾಮಲ್ಲಿ ಯಾವುದೋ ಒಂದು ರಿಲೇಷನ್ ಇದೆ, ಆ ರಿಲೇಷನನ್ನು ನಾವು ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಬರೀರಪ್ಪ ಆ್ಯಂಡ್ ರೋಸ್ಟರ್ ಫಾರ್ಮಲ್ಲಿ ಬರೀರಿ ಅಂತ ಕೇಳ್ತಿದ್ದಾರೆ. ಅದಾದಮೇಲೆ ಅಲ್ಲಿ ಬರುವಂಥ ಡೊಮೈನು ಮತ್ತು ರೇಂಜನ್ನು ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಓಕೆ, ಸೊ ಈ ಗಮನ ಕೊಡೋದಾದರೆ ದ ಸೊಲ್ಯೂಷನ್. ಸೊ ಫಸ್ಟ್ ಒನ್, ಸೊ ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಬರೀತಾ ಇದ್ದಾರೆ ಅಂದರೆ, ಸೊ ರಿಲೇಷನ್ ಆರ್ ಇಸ್ ಈಕ್ವಲ್ ಟು, ಸೊ ದ ಎಲಿಮೆಂಟ್ಸ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದ ರಿಲೇಷನ್ ಆರ್ ಇಸ್ ಇನ್ ದ ಫಾರ್ಮ್ ಆಫ್ ಎಕ್ಸ್ ಕಾಮ ವೈ ಸಚ್ ದಟ್. ಸೊ ಈಗ ಗಮನ ಕೊಡಿ, ಇಲ್ಲಿ ನೀವು ಬರ್ತಾ ಇರೋಂಥ ಎಲಿಮೆಂಟ್ಸನ್ನು ಗಮನ ಕೊಟ್ಟರೆ 5 3 ಇದೆ, 6 4 ಇದೆ, 7 5 ಇದೆ. ಸೊ ಡಿಫ್ರೆನ್ಸ್ ಏನಿದೆ 5 ಮತ್ತು 3ದು 2 ಇದೆಯಾ, 6 ಮತ್ತು 4 ಏನಿದೆ ಡಿಫ್ರೆನ್ಸು 2, 7 ಮತ್ತು 5 ಅಗೇನ್ ಇಟ್ಸ್ ಗೋಯಿಂಗ್ ಟು ಡಿಫ್ರೆನ್ಸ್ ಆಫ್ 2. ಸೊ ವಿ ಕ್ಯಾನ್ ಸೇಸ್ ದಟ್ x minus y ಈಸ್ ಈಕ್ವಲ್ ಟು 2 ಹೇಳ್ಬೋದಾ, ಈಸ್ ಈಕ್ವಲ್ ಟು 2 ಅಂತ ಹೇಳ್ಬೋದಾ. ಗಮನ ಕೊಡಿ ಏನು ಬರ್ತಿದೆ. ಸೊ x ಇಂದ 5 ಇದೆ, y ಏನಿದೆ 3 ಇದೆ, 5 minus 3 2, 6 minus 4 2, 7 minus 5 2 ಬರ್ತಿದ್ಯಾ. ಸೊ ದಿಸ್ ಗೋಯಿಂಗ್ ಟು ಬಿ ದ ಫಾರ್ಮ್ ಆಫ್ ಸೆಟ್ ಬಿಲ್ಡರ್ ಫಾರ್ಮ್. ಸೊ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ರೋಸ್ಟರ್ ಫಾರ್ಮಲ್ಲಿ ಬರೀರಿ. ವಿ ನೀಡ್ ಟು ಫೈಂಡ್ ಇನ್ ಎ ರೋಸ್ಟರ್ ಫಾರ್ಮ್. ದೆನ್ ಆರ್ ಇಸ್ ಈಕ್ವಲ್ ಟು ಏನಿದೆ, ಸೊ ರೋಸ್ಟರ್ ಫಾರ್ಮಲ್ಲಿ ಬರೀತಾರೆ ಎಲಿಮೆಂಟು 5 3. ಸೊ ನೆಕ್ಸ್ಟ್ ಒನ್ 6 4. ಸೊ ನೆಕ್ಸ್ಟ್ ಒನ್ 7 5. So these are the elements which is present in a relation R. We are written in the form of a roster form. So then third one, so we need to find the domain and range for this one. So here the domain and here is going to be the range. So here the domain, the first elements in an order pair, that's going to be the 5 6 and 7. So second elements is going to be the 3 4 5. 3 4 5. Okay, domain is going to be the 5 6 7, the range is going to be 3 4 5. Okay, so first ಏನು ರೋಸ್ಟರ್ ಫಾರ್ಮಲ್ಲಿ ಮತ್ತು ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಎಷ್ಟು ಡಿಫ್ರೆನ್ಸು. ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಸೆಂಟೆನ್ಸ್ ಓರಿಯೆಂಟೆಡ್ ಇದೆ, ರೋಸ್ಟರ್ ಫಾರ್ಮಲ್ಲಿ ಎಲಿಮೆಂಟ್ಸ್ ಇದೆ. ಸೊ ಆಕ್ಚುಲಿ these two relation is going to the same relation. Okay, so ಮೇಜರ್ ಏನು ಡಿಫ್ರೆನ್ಸ್ ಏನಿಲ್ಲ ಇಲ್ಲಿ. ಡಿಫ್ರೆನ್ಸ್ ಅಂದರೆ ಇಷ್ಟೇ, ಸೂರ್ಯನ ಅಂದರೆ ಸನ್ನನ್ನು ನಾವು ರವಿ ಅಂತಲೂ ಹೇಳ್ತೀವಿ, ಸೂರ್ಯ ಅಂತಲೂ ಹೇಳ್ತೀವಿ, ಬಟ್ ದ ಮೀನಿಂಗ್ ಇಸ್ ಗೋಯಿಂಗ್ ಟು ಬಿ ಸೇಮ್. ಅಂದರೆ x minus y is going to be 2 ಅಂತ ಹೇಳಿದ್ರೆ 5 minus 3 again 2, 6 minus 4 is again 2, 7 minus 5 is again 2. Okay, so just pause the video to note these things. Okay, so the next one is the next problem. So let A is equal to 1 2 3 4 5
1, 2, 3, 4, 6. 5 is not a member of A. Let R be the relation on. Let R be the relation on A defined by A comma B such that B is exactly divisible by A, such that where A comma B which belongs to A. So we need to write first one in roster form. Write in roster form. Second one, domain and range. Find domain and range. Find domain and range. Ready? One of the beautiful question, this one. So let A is equal to 1, 2, 3, 4, 6. So these are the 5 elements present in a given set A. So let R be the relation on A. Defined by, so this relation is going to be defined in such a form that A comma B such that B is exactly divisible by A. Andre, so A is going to divide B with 0 remainder. Exactly divisible by A and the remainder is going to be 0. Yeah, ಒಂದು ನಂಬರಿಂದ ಇನ್ನೊಂದು ನಂಬರ್ನ ಡಿವೈಡ್ ಮಾಡ್ತೆ ಅಂದರೆ ಎ ಇಂದ ಬಿನ ಡಿವೈಡ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಸೊ ನನಗೆ ರಿಮೈಂಡರ್ ಏನಿರಬೇಕು 0 ಇರಬೇಕು. ಅದನ್ನು ಎಕ್ಸಾಕ್ಟ್ಲಿ ಡಿವಿಸಿಬಲ್ ಬೈ ಅಂತ ಹೇಳ್ತೀವಿ. ಓಕೆ, ಸೊ ಎಕ್ಸಾಕ್ಟ್ಲಿ divisible by A such that where A comma B is going to be the member of the given set A. So we need to write this relation in a roster form and we need to find the domain and range. Okay, so this is the problem. The solution. So R is equal to, so they have given relation R A comma B such that B is exactly divisible by A. Okay na? So R is equal to ಈಗ ಸೊ ನಾನು A is equal to 1 ತಗೊಳ್ತಾ ಇದ್ದೀನಿ. 1 2 ಎಕ್ಸಾಕ್ಟ್ಲಿ ಡಿವಿಸಿಬಲ್ ಮಾಡ್ತದ? ಎಸ್. 1 2 ಬರ್ತದೆ. ಬಿಗಿನಿಂಗ್ 1 1 ನ ಡಿವೈಡ್ ಮಾಡ್ತದ? ಎಸ್. 1 is going to divide the 1 with the 0 remainder. Then what about 1 2? 1 2 with the 0 remainder. 1 is going to divide 2 with 0 remainder. What about 1 3? So 1 3 no ಬರ್ತದೆ, 1 4 ಬರ್ತದೆ, 1 6 ಬರ್ತದೆ. So these are the element which is dividing B by 1 means 1 with 0 remainder divide ಮಾಡ್ತದೆ, 2 ನ 1 0 remainder divide ಮಾಡ್ತದೆ. So 3 now 1 is going to divide with 0 remainder. So ಇಷ್ಟು ಎಲಿಮೆಂಟ್ಸ್ ಬರ್ತದೆ. What about 2? ಈಗ ನಾವು 2 ತಗೊಂಡ್ರೆ 2 1 ಡಿವೈಡ್ ಮಾಡ್ತದ 0 ರಿಮೈಂಡರ್ ಅಲ್ಲಿ? ನೋ. What about 2 2? ಎಸ್. What about 2 3? ನೋ. 2 4? ಎಸ್. 2 2s are 4 with the 0 remainder. Okay. What about 2 3? Sorry, 2 6. So 2 is going to divide 6 with 0 remainder. What about 3? So 3 3 and 3 6. So what about 4? 4 4 and 6 6. So these are the elements which is present in a relation R. R we are just written in a roster form. That's going to be the elements 1 1 1 2 1 3 1 4 1 6 as well as 2 2 2 4 2 6 2 3 3 6, then 4 4 and 6 6. So these are the element which is present in a relation R and we have written these things in a roster form, means element wise ಗಳು ನಾವು ಬರ್ಕೊಳ್ತಾ ಹೋಗಿದ್ದೀವಿ. So that's going to be the solution for 1. And so we need to write the domain and range. So we need to consider this roster form. By considering the roster form, we need to analyze the given ordered pairs. So by using the ordered pairs, the first elements of an ordered pair, that's going to be the domain, and second element of an ordered pair, that's going to be the range of a given relation. Here the domain
So domain is equal to, so first element ನೋಡಿ 1 ಇದೆ 1 ಇದೆ 1 ಇದೆ 1 1, so first element is going to be 1, second element 2 ಇದೆ 2 ಇದೆ, next third element 3, what about 4 and 6, or we can say that is equal to given set A itself is going to be the domain. Okay, what about the range? Here range is going to be range, the second element 1 ಇದೆ 2 ಇದೆ 3 ಇದೆ 4 ಇದೆ 6 ಇದೆ, every element in a set A is going to be present in a range. ಹೌದಲ್ವಾ? So again is going to the 1 comma 2 comma 3 comma 4 comma 6 again is equal to the given set A. Here the set A is going to the domain, is going to the range. Okay, so ನೋಡಿ ರಿಲೇಷನ್ ಆರ್ ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಬಿ ಈಸ್ ಗೋಯಿಂಗ್ ಟು ಡಿವಿಸಬಲ್ ಬೈ ಎಕ್ಸಾಕ್ಟ್ಲಿ ಡಿವಿಸಬಲ್ ಬೈ ಎ, ಅಂದರೆ ಎ ಬಿನ ಡಿವೈಡ್ ಮಾಡ್ತಾನೆ ವಿತ್ 0 ರಿಮೈಂಡರಲ್ಲಿ ಅಂತ. ಸೊ 0 ರಿಮೈಂಡರಲ್ಲಿ ಬರ್ತಿದೆ ಅಂತ ಹೇಳಿದ್ರೆ, ಸೊ 1 ಕಾಮ 1 1 ವಿತ್ 0 ರಿಮೈಂಡರ್ ಡಿವೈಡ್ ಮಾಡ್ತದೆ ಎಸ್. ವಾಟ್ ಅಬೌಟ್ ದ 3 ಕಾಮ 3 ಎಸ್. ವಾಟ್ ಅಬೌಟ್ ದ 2 ಕಾಮ 6 2 3 is 6, so with remainder is going to be 0. ಹಾಗಾಗಿ these are elements which is present in a relation R. So by using this one we are found the domain as well as the range. So we are getting 1 2 3 4 6, so is equal to the given set A, and the range 1 2 3 4 6 as it again is going to equal to for given set A. So it's going to the domain and it's going to be the range. Okay, so this pause the video to note it down. So determine domain and range of the relation R. Determine the domain and range of the relation R, defined by R is equal to, so we can write here, so defined by R is equal to x comma x plus 5 such that x belongs to so 0 1 2 3 4 5. Okay, so this is the question here. So they have written in different form, ಅಂದರೆ ಸೇಮ್ ಕ್ವಶನ್ ಅನ್ನೇ ಸ್ವಲ್ಪ ಬೇರೆ ರೀತಿಯಲ್ಲಿ ವ್ಯಕ್ತಪಡಿಸಿದ್ದಾರೆ. ಯಾವ ರೀತಿ? ಸೊ ವಿ ನೀಡ್ ಟು ಫೈಂಡ್ ದ ಡೊಮೈನ್ ಆ್ಯಂಡ್ ರೇಂಜ್ ಫಾರ್ ದ ಗಿವನ್ ರಿಲೇಷನ್ ಆರ್. ಅಂದರೆ ಕೊಟ್ಟಿರುವಂಥ ಪ್ರಾಬ್ಲಮ್ಗೆ ನಾವು ಡೊಮೈನು ಮತ್ತು ರೇಂಜನ್ನು ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಸೊ ಎಲ್ಲಿದೆ ರಿಲೇಷನ್ನು? ಈ ರಿಲೇಷನ್ ಆರ್ ಇದೆ, ಮತ್ತು ವೈ ಎಲ್ಲಿದೆ? ಸೊ ಎಕ್ಸ್ ಕಾಮ ವೈ ಅಂದರೆ ಈಗ x plus 5 ಅಂತ ಅರ್ಥ ಆಗ್ತಿದೆ ನಿಮಗೆ? ಸೊ ದೇ ಹ್ಯಾವ್ ಗಿವನ್ ಎನ್ ಆರ್ಡರ್ ಬೈ ಇನ್ ಸಚ್ ಎ ಫಾರ್ಮ್ ದಟ್ x ಕಾಮ ವೈ ವೇರ್ y is equal to x plus 5. ಇಲ್ಲಿ y ಜಾಗದಲ್ಲಿ ಏನು ಬರ್ತಿದ್ದಾರೆ? ಏನು ರಿಲೇಷನ್ x plus y ಇದೆ ಅದನ್ನೇ ಬರೆದಿದ್ದಾರೆ. ಓಕೆನಾ? ಅಂದರೆ x ಅಂದರೆ ಏನೀಗ x ಈಸ್ ಗೋಯಿಂಗ್ ಟು ಬಿ ದ ಎಲಿಮೆಂಟ್ಸ್ ವಿಚ್ ಇಸ್ ಆಫ್ ದ ಸೆಟ್ ಫ್ರಮ್ 0 1 2 3 4 5 ಈ ಎಲಿಮೆಂಟ್ಸ್ಗಳಿಂದ x ಅನ್ನು ಚೂಸ್ ಮಾಡ್ಕೊಂಡಿದ್ದಾರೆ. ಸೊ ಇದ್ರ ಮುಖಾಂತರ ನಾವು x plus y ನ ಫೈಂಡ್ ಔಟ್ ಮಾಡ್ಕೊಳ್ತಾ ಹೋಗ್ತಾರೆ. ಹೌದಲ್ವಾ? ಸೊ ಈಗ ಸೊಲ್ಯೂಷನ್ ನೋಡ್ಕೊಳ್ಳಿ ಏನು ಬರ್ತದೆ. ಸೊ ಸೊಲ್ಯೂಷನ್, ಸೊ r is equal to, so we can write that in a simplified way, x comma y such that y is equal to x plus 5 where x belongs to the given set A 0 1 2 3 4 5. So these are the elements in a given set A ಅಥವಾ x ಅಂತ ಹೇಳಿದರೆ ನಾವು ಅದನ್ನ ಸೆಟ್ನ A ಅಂತ ಡಿಫೈನ್ ಮಾಡ್ಕೊಳ್ಬೋದು. ಈಗ ಇದನ್ನು ನಾವು ರೋಸ್ಟರ್ ಫಾರ್ಮಲ್ಲಿ ಬರೆದ್ರೇ ನಮಗೆ ಡೊಮೈನ್ ಮತ್ತು ರೇಂಜನ್ನು ಫೈಂಡ್ ಔಟ್ ಮಾಡ್ಕೊಳ್ಳೋದಕ್ಕಾಗ್ತದೆ. I can only find the domain and range by using the roster form of a given relation R. So they have given in a set builder form. So we need to convert this set builder form into roster form. So the R is equal to, suppose I am going to give x is equal to 0. X is equal to 0 ಕೊಡಿ. 0 plus 5 is a member of y ಇದೆಯಾ? So 0 comma 5 ಅಂತ ಹೇಳ್ಬೋದು ಫಸ್ಟ್ ಎಲಿಮೆಂಟ್. ಸೆಕೆಂಡ್ ಎಲಿಮೆಂಟ್ ಸೊ 1 ಕೊಡಿ. ಸೊ 1 comma 5 ಅಂತ ಹೇಳಿದ್ರೆ 1 plus 5 that's going to 6. 6 is not going to be present in R. What about this one? ಎಸ್. ಸೊ ಜಸ್ಟ್ ದೇ ಹ್ಯಾವ್ ಮೆನ್ಷನ್ ಇಯರ್, ಅವರು ನಮಗೆ ಎಕ್ಸಿಗೆ ಮಾತ್ರ ಏನು ಕೊಟ್ಟಿದ್ದಾರೆ, ಸೆಟ್ ಕೊಟ್ಟಿದ್ದಾರೆ. ವೈಗೆ ಅವರು ಯಾವುದೇ ಸೆಟ್ನ ರೆಪ್ರೆಸೆಂಟ್ ಮಾಡಿಲ್ಲ. ವೈ ಏನಾದರೂ ಬರ್ಬೋದು, ಹೌದಲ್ವಾ? ಸೊ ನೋಡಿ 1 ಕೊಡಿ. 1 plus 5 ಅಂದರೆ ಏನಾಗ್ತದೆ? 6 ಆಗ್ತದೆ. 1 comma 6 ಬರ್ತದೆ. ಸೊ 2 ಕೊಡಿ. 2 comma 5 2 plus 5 ದಟ್ಸ್ ಕೊಂಡು 7.
3 ಕೊಡಿ 3 plus 5 that's going to the 8. So 4 ಕೊಡಿ 4 plus 5 that's going to the 9. 4 comma 9. What about 5 ಕೊಡಿ 5 plus 5 that's going to the 10. Suppose ಅವ್ರು ಏನಾದರೂ x comma y which is belongs to the given set ಅಂತ ಹೇಳಿದ್ರೆ ನಮಗೆ ಇಲ್ಲಿ ರೆಡ್ಯೂಸ್ ಆಗ್ತಿತ್ತು, ಬಟ್ ದೇ ಡಿಡಂಟ್ ಇವನ್ ಮೆನ್ಷನ್ ದ ವ್ಯಾಲ್ಯೂಸ್ ಆಫ್ ವೈಗೆ ಅವ್ರು ಯಾವುದೇ ಸೆಟ್ ಕೊಟ್ಟಿಲ್ಲ. ವೈಗೆ ಸೆಟ್ ಕೊಟ್ಟಿಲ್ಲ ಅಂದರೆ ಏನು ಬೇಕಾದ್ರೂ ಆಗಿರ್ಬೋದು. ದಟ್ಸ್ ಗೋಯಿಂಗ್ ಟು ಬಿ ದ ರಿಯಲ್ ನಂಬರ್, ದಟ್ಸ್ ಗೋಯಿಂಗ್ ಟು ದ ಕಾಂಪ್ಲೆಕ್ಸ್ ನಂಬರ್, ದಟ್ಸ್ ಗೋಯಿಂಗ್ ಟು ಬಿ ಎನಿ ಆಫ್ ದ ಫಾರ್ಮ್ ಆಫ್ ದ ನಂಬರ್, ಬಟ್ ದೇ ಡಿಡಂಟ್ ಇವನ್ ಮೆನ್ಷನ್ ಇಯರ್. ಸೊ ಹಾಗಾಗಿ ಸೊ ನಮ್ಗೆ ಯಾವ್ದಾದ್ರು ನಂಬರ್ ಬರ್ತದೋ ಆ ನಂಬರ್ ನಾವು ಬರಿತಾ ಹೋಗ್ತಾ ಇದೀವಿ, ಹೌದಲ್ವಾ? ಬಟ್ ಎಕ್ಸ್ ಮಾತ್ರ ಎಲ್ಲಿರಬೇಕು? ಎಕ್ಸ್ ಮಸ್ಟ್ ಬಿ ಬಿಲಾಂಗ್ಸ್ ಟು ದ ಗಿವನ್ ಸೆಟ್ 0 1 2 3 4 5. ಸೊ ಇಷ್ಟು ಎಲಿಮೆಂಟಿಗೆ ಮಾತ್ರ ನಮ್ಗೆ ಏನಿರಬೇಕು? ಎಕ್ಸ್ ಇರಬೇಕಿತ್ತು. ಬಟ್ ವೈ ಏನಾದರೂ ಆಗಿರ್ಬೋದು, ಹೌದಲ್ವಾ? ಸೊ ಹಾಗಾಗಿ ನಮ್ಗೆ ಏನು ಬರ್ತಿರೋ 5 1 6 2 7 3 8 5 4 9 5 10. ಸೊ ಡೊಮೈನ್ ಅಂಡ್ ರೇಂಜ್, ದ ಡೊಮೈನ್ ಈಸ್ ಈಕ್ವಲ್ ಟು, ಸೊ ಇಯರ್ ಡೊಮೈನ್ ಈಸ್ ಈಕ್ವಲ್ ಟು ಏನೇನು ಬರ್ತದೆ? ಫಸ್ಟ್ ಎಲಿಮೆಂಟ್ಸು 0 ಬಂತು, 1 ಬಂತು, 2 3 4 5. ಸೊ ಇಸ್ ನಥಿಂಗ್ ಬಟ್ ದ ಗಿವನ್ ಸೆಟ್ ಅಂತ ಹೇಳ್ಬೋದಾ? ಬಟ್ ದೇ ಡಿಡಂಟ್ ಇವನ್ ಮೆನ್ಷನ್ ದ ನೇಮ್ ಆಫ್ ದ ಗಿವನ್ ಸೆಟ್. ಸೊ ಹಾಗಾಗಿ ನಾವು ಡೊಮೈನನ್ನು ಹೀಗೆ ಬರೀತಾ ಇದ್ದೀವಿ, ಯಾವ ರೀತಿ? 0 1 2 3 4 5. ವಾಟ್ ಅಬೌಟ್ ದ ರೇಂಜ್? So your range is going to be second element 5 6 7 8 9 10. So 5 6 7 8 9 10. So these are the second elements. ಏನೇನಿದೆ? 5 6 7 8 9 ಇಷ್ಟು ಎಲಿಮೆಂಟ್ಸ್ ನಮಗೆ ರೇಂಜಲ್ಲಿ ಬರ್ತಾ ಇದೆ. ಓಕೆ, ಸೊ ದಿಸ್ ಗೋಯಿಂಗ್ ಟು ಡೊಮೈನ್ ಆ್ಯಂಡ್ ದಿಸ್ ಗೋಯಿಂಗ್ ಟು ಬಿ ರೇಂಜ್. ಗಮನ ಕೊಡಬೇಕು ನೀವು, ಡೊಮೈನು ಮತ್ತು ರೇಂಜಲ್ಲಿ ಕನ್ಫ್ಯೂಷನ್ ಆಗ್ತಾ ಇದೆ ಅಂತ ಹೇಳಿದ್ರೆ ಸೊ ನೀವು ನೀಟಾಗಿ ಅನಾಲಿಸಿಸ್ ಮಾಡ್ಕೊಳ್ಬೇಕು, ಯಾವ ರೀತಿ ಬರ್ತಾ ಇದೆ, ಯಾವ ರೀತಿ ಹೋಗ್ತಾ ಇದೆ ಅಂತ. ಸೊ ಇಲ್ಲಿ ನಾವು ನೋಡ್ಕೊಳ್ಳೋದಾದರೆ ಡೊಮೈನು ಮತ್ತು ರೇಂಜಲ್ಲಿ ಏನೇನು ಬರ್ತಿದೆ. ಸೊ ಫಸ್ಟ್ ಎಲಿಮೆಂಟ್ಸ್ನ ಡೊಮೈನ್ ಹೇಳ್ತೀವಿ, ಸೆಕೆಂಡ್ ಎಲಿಮೆಂಟನ್ನು ರೇಂಜ್ ಹೇಳ್ತೀವಿ. ಫಸ್ಟ್ ನಾವು ಕನ್ವರ್ಟ್ ಮಾಡೋದು ಮಾತ್ರ ನೆಸರಿ. ಓಕೆ, ಸೊ ಜಸ್ಟ್ ಪಾಸ್ ದ ವಿಡಿಯೋ ಟು ನೋಟ್ ಇಟ್ ಔಟ್. Okay, so the next problem, find the domain and range of the relation. Find the domain and range of the relation and range of the relation. So this is the given relation. So we need to find the domain and range. So R is equal to, so 5x plus 2, 5x plus 2, so that's going to be the first element, and 1 minus x, 1 minus x. So these are the elements. So that means x minus x less than 3. So x belongs to n. X belongs to n. So observe here, they have given the relation R. That's going to be the ಯಾವ ರೀತಿ ಇದೆ ಅಂತ ಹೇಳಿದ್ರೆ 5x plus 2 ಅನ್ನೋದು ಫಸ್ಟ್ ಎಲಿಮೆಂಟ್, 1 minus x ಅನ್ನೋದು ಏನಾಗ್ತದೆ? ಸೆಕೆಂಡ್ ಎಲಿಮೆಂಟ್. ಸೊ ಎಕ್ಸ್ ಲೆಸ್ ದ್ಯಾನ್ 3 ಅಂದರೆ ಎಕ್ಸ್ ವ್ಯಾಲ್ಯೂ ಏನಾಗಿರ್ತದೆ ಅಂದರೆ ಬೇಸಿಕಲಿ ಎಕ್ಸ್ ಏನು ಸೆಟ್ ಆಫ್ ನ್ಯಾಚುರಲ್ ನಂಬರ್ ಇದೆ, ಬಟ್ ವ್ಯಾಲ್ಯೂ ಏನಾಗಿದೆ? ಸೊ ಲೆಸ್ ದ್ಯಾನ್ 3 ಇದೆ. ಲೆಸ್ ದ್ಯಾನ್ 3 ಅಂದರೆ 1 ಮತ್ತು 2 ಅಂತ ಹೇಳ್ಬೋದಾ? ಸೊ ವಿ ಕ್ಯಾನ್ ಸೆಲೆಕ್ಟ್ ದ ಸೊಲ್ಯೂಷನ್. ಸೊ ವಿ ಕ್ಯಾನ್ ಸೆಲೆಕ್ಟ್ ದಟ್ x ಬಿಲಾಂಗ್ಸ್ ಟು n. ಸೊ and x less than 3, which implies that x is equal to 1 comma 2 ಹೇಳ್ಬೋದಾ? ಸೊ ಈಗ ಸೊ ದೇ ಹ್ಯಾವ್ ಗಿವನ್ ರಿಲೇಷನ್ R is equal to 5x plus 2 comma 1 minus x ಅಂತ ಕೊಟ್ಟಿದ್ದಾರೆ. ಸೊ x is less than 3 and x belongs to n. ಸೊ these are the given data. ಸೊ ಈಗ ನಾನು x ಏನಿದೆ 1 ಮತ್ತು 2 ಇದೆ, x ಗೆ 1 ಕೊಡಿ, ಏನೇನು ಬರ್ತದೆ ನೋಡಿ? R is equal to ಫಸ್ಟ್ 5x plus 2 ಅಲ್ಲಿ x is equal to 1 ಕೊಡಿ. ಸೊ 5 into 1 5, 5 plus 2 7 ಬಂತಾ? ಸೊ x is equal to 1 ಕೊಟ್ಟಾಗ 1 minus x, that's going to be 0. ಅಂದರೆ ಈ 7 comma 0 ಅನ್ನೋದು ಫಸ್ಟ್ ಎಲಿಮೆಂಟ್. ಸೆಕೆಂಡ್ ಎಲಿಮೆಂಟ್ ಏನು? x is equal to 2 ಕೊಡಿ. 5 into 2 10, 10 plus 2 12. ಓಕೆ, ಸೊ 2 ಕೊಟ್ಟೆ, 1 minus 2, that's going to the minus 1. So these are the two elements which is present in a relation R. So we need to find the domain and range for these things ಅಂದರೆ ಹೇಳಿದ್ರೆ. So here the domain is going to be the 7 comma, okay, 7 comma 12, and the second element range going to be 0 comma minus 1, 0 comma minus 1. So these are the elements which is present in a relation R, 7 comma 0 and 12 comma minus 1. So domain and range. Okay, so major in this video we have discussed about the problems related on the domain and range, or finding the domain and range and codomain. So I think this is going to be enough for the finding domain and range. In the next video I am going to discuss about the new concept, that's going to be the functions ಬಗ್ಗೆ ಮಾತಾಡ್ತಾ ಹೋಗೋಣ. ಸೊ ರಿಲೇಷನ್ ಆಗಿದ್ದು, ನೆಕ್ಸ್ಟ್ ರಿಲೇಷನ್ಗಳೆಲ್ಲ ಸೇರಿಕೊಂಡು ಫಂಕ್ಷನ್ಗಳು ಯಾವ ರೀತಿ ಮಾಡ್ತಾರೆ, ಈ ರಿಲೇಷನ್ಗಳು ಸೇರ್ಕೊಂಡಾಗಲೇ ತಾನೇ ಫಂಕ್ಷನ್ ಆಗೋದು.
ಹಾಗಾಗಿ ಸೊ ಬೈ ಯೂಸಿಂಗ್ ದೀಸ್ ರಿಲೇಷನ್ ಈ ಫಂಕ್ಷನ್ ಯಾವ ರೀತಿ ಇರ್ತದೆ, ಫಂಕ್ಷನ್ ಡೆಫಿನೇಷನ್ ಅಂದರೆ ಏನು, ಅದರಲ್ಲಿ ಸಬ್ ಟೈಪ್ಸ್ಗಳು ಯಾವ ರೀತಿ ಇರ್ತದೆ ಅವನ್ನ ನಾವು ಫೈಂಡ್ ಔಟ್ ಮಾಡ್ಕೊಳ್ತಾ ಹೋಗೋಣ. ಓಕೆ, ಸೊ ಜಸ್ಟ್ ಪಾಸ್ ದ ವಿಡಿಯೋ ನೋಡಿಡೋ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.